ದೇಹ ಸಿಕ್ಕ ಕೂಡಲೇ ಅದರ ಪೋಸ್ಟ್ ಮಾರ್ಟಮ್ ಆಗ್ಬೇಕಿತ್ತು. ಆದ್ರೆ ಯಾಕೆ ಮಾಡಿಲ್ಲ? ಪೊಲೀಸರು 3 ದಿನ ಯಾಕೆ ಕಾದ್ರು? ದೇಹದಲ್ಲಿ ಗಾಯದ ಗುರುತುಗಳಿದ್ದಾಗ ವಿಳಂಬ ಮಾಡಿದ್ಯಾಕೆ? ಇದ್ಯಾವುದಕ್ಕೂ ಕೂಡ ತನಿಖಾಧಿಕಾರಿ ವರದಿಯಲ್ಲಿ ಸೂಕ್ತ ಉತ್ತರ ಇಲ್ಲ ಅಂತ ವಾದಿಸ್ತಾ ಇದ್ದಾರೆ. ಒಂದು ಯಾವ ದಿನ ಈ ಪ್ರಕರಣ ಪೊಲೀಸರ ಗಮನಕ್ಕೆ ಬಂತು, ಅದಾದ್ಮೇಲೆ ಯಾವಾಗ ಅವರು ಪ್ರೊಸೀಜರ್ ಅನ್ನ ಕೈಗೊಳ್ಳುತ್ತಾರೆ, ಇವೆಲ್ಲ ಡೇಟ್ಗಳನ್ನ ನೋಡ್ತಾ ಹೋದಾಗ ಎಲ್ಲದರಲ್ಲೂ ಕೂಡ ಡಿಲೇ ಕಾಣಿಸ್ತಾ ಇದೆ. ಹೀಗ್ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಈ ರೀತಿಯಾದಂತ ತನಿಖೆಗಳನ್ನ ಇಟ್ಟುಕೊಂಡು ಯಾವುದಾದ್ರೂ ಒಬ್ಬ ಆರೋಪಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸೋದಕ್ಕಾಗುತ್ತಾ ಅಥವಾ ಶಿಕ್ಷೆಗೆ ಒಳಪಡಿಸೋದಕ್ಕಾಗುತ್ತಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್, ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಇದು. ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಹತ್ತಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಸಾಕ್ಷಿಗಳಿದ್ದಾರೆ. ಹಾಗಾಗಿ ಆ ಚಾರ್ಜ್ ಶೀಟ್ ಕೂಡ ಬಹಳ ದೊಡ್ಡದಿದೆ. ಸೊ ಇದರಲ್ಲಿ ಇರುವಂತ ಸಮಸ್ಯೆಗಳು, ವಾಚ್ಮ್ಯಾನ್ ಬಿಟ್ರೆ ಯಾವುದೇ ಸಾಕ್ಷಿಗಳ ಹೇಳಿಕೆ ಇಲ್ಲ. ಜೂನ್ 11ರಿಂದ 26ರವರೆಗಿನ ರಿಮಾಂಡ್ ಅರ್ಜಿಯಲ್ಲಿ ಇಲ್ಲವೇ ಇಲ್ಲ. ರಿಮಾಂಡ್ ಅರ್ಜಿಯಲ್ಲಿ ಯಾವುದೇ ಸಾಕ್ಷಿಗಳ ಹೇಳಿಕೆ ಇಲ್ಲ. ಆದ್ರೆ ಜೂನ್ 22ರ ರಿಮಾಂಡ್ ಅರ್ಜಿಯಲ್ಲಿ ಮ್ಯಾಜಿಕ್ ಆಗಿದೆ. ಸಾಕ್ಷಿಗಳ ಹೇಳಿಕೆಯನ್ನ ಯಾಕೆ ಸಲ್ಲಿಸಿಲ್ಲ ಅನ್ನೋದಾಗಿ ಸ್ಪಷ್ಟನೆ ಇದೆ. ಸಾಕ್ಷಿಗಳ ಹೆಸರು ನಮೂದಿಸಿದ್ರೆ ಸಾಕ್ಷಿಯ ಜೀವಕ್ಕೆ ತೊಂದರೆ ಆಗಬಹುದು ಅನ್ನೋದಾಗಿ, ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಹೇಳಿಕೆಯನ್ನ ನಮೂದು ಮಾಡಲಿಲ್ಲ ಅನ್ನೋದಾಗಿ ಅಲ್ಲಿ ಕಾರಣ ಕೊಟ್ಟಿದ್ದಾರೆ. ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸಿದ್ದಾರೆ. ಹೇಳಿಕೆಯನ್ನ ದಾಖಲಿಸಿದಂತೆ ಸಿಆರ್ಪಿಸಿ ಅಡಿ ಯಾವುದೇ ವಿನಾಯಿತಿ ಇಲ್ಲ ದಾಖಲಿಸದಂತೆ ಅಂತ. ಕೋಕಾ ಅಡಿ ಮಾತ್ರವೇ ಈ ವಿನಾಯಿತಿ ಇದೆ, ಯುಎಪಿಎ ಹಾಗೆ ಕೋಕಾ. ಹೇಳಿಕೆ ದಾಖಲಿಸದಂತೆ ಸಿಆರ್ಪಿಸಿ ಅಡಿ ಯಾವುದೇ ವಿನಾಯಿತಿ ಇಲ್ಲ ಅನ್ನೋದಾಗಿ ವಾದಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲಿ ಆರೋಪಿಗಳ ಸಾಕ್ಷಿಗಳ ಹೆಸರನ್ನ ನಮೂದು ಮಾಡಿದ್ದಾರೆ, ಥರ್ಡ್ ರಿಮಾಂಡ್ ಅರ್ಜಿ ಬಿಟ್ಟು ಬೇರೆಯಲ್ಲೂ ಕೂಡ ಹೆಸರುಗಳಿಲ್ಲ. ಇವೆಲ್ಲವೂ ಕೂಡ ಲೂಪ್ಸ್ ಅನ್ನೋದಾಗಿ ವಾದವನ್ನ ಮುಂದಿಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು.